ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಭಾರತದಲ್ಲಿ ಸಾಮಾನ್ಯವಾಗಿ ನಾವು 3 ಮತಗಳನ್ನು ಕಾಣ್ತಿದ್ದೇವೆ. ಒಂದು ಶಕ್ತಿ ಮತ, ಇನ್ನೊಂದು ಶೈವ ಮತ, ಮತ್ತೊಂದು ವೈಷ್ಣವ ಮತ. ಇವು ಒಂದಕ್ಕೊಂದು ಅವಲಂಬಿತವಾಗಿದ್ದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಬೇರೆ ಬೇರೆಯಾಗಿ ತಮ್ಮ ಶಾಖೆಗಳನ್ನು ಪ್ರಾರಂಭ ಮಾಡಿದವು, ತಮ್ಮ ಮತಗಳನ್ನು ಪ್ರಾರಂಭ ಮಾಡಿದವು. ಈ ಮತ ಮತ್ತು ಧರ್ಮಕ್ಕೆ ವ್ಯತ್ಯಾಸಗಳಿದೆ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಮತನೇ ಕೆಲವರು ಧರ್ಮ ಅಂತ ಹೇಳ್ತಾ ಇದ್ದಾರೆ. ನಾನು ಈಗ ಆ ವ್ಯತ್ಯಾಸಕ್ಕೆ ಹೋಗೋದಿಲ್ಲ. ನಾನು ಪ್ರಮುಖವಾಗಿ ಈ 3 ಮತಗಳ ಶಾಖೆಗಳನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಾನು ಈ ಶೈವ ಶಾಖೆಯನ್ನು ಕುರಿತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶೈವ ಮತವನ್ನು ಹೇಳಲಿಕ್ಕೆ ಕುರಿತು ಇಷ್ಟಪಡ್ತಾ ಇದ್ದೀನಿ. ಶೈವ ಮತದಲ್ಲಿ ನಾವು ಸಾಮಾನ್ಯವಾಗಿ 3 ಶಾಖೆಗಳನ್ನು ನೋಡಬಹುದು. ಒಂದು ಶೈವ, ಮತ್ತೊಂದು ಪ್ರತಿವಿಘ್ನ ಶೈವ, ಇನ್ನೊಂದು ವೀರಶೈವ. ಮತ್ತು ಬೇರೆ ಬೇರೆ ತೆರನಾದ ಶಾಖೆಗಳಿರ್ಬೋದು. ಆದರೆ ಇವು 3 ಮುಖ್ಯ ಶಾಖೆಗಳು. ಇವುಗಳ ನಂತರ ಮತ್ತೆ ಉಪಶಾಖೆಗಳಾಗಿ ವಿಭಜಿಸಲ್ಪಡ್ತವೆ. ಆದರೆ ಈ 3 ಮುಖ್ಯ ಶಾಖೆಗಳಿಗೆ ಇರತಕ್ಕಂಥ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಭಾಳ ಪ್ರಮುಖ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಅಂದರೆ ಶೈವ ಶಾಖೆಗಳು ಮಾತ್ರ ನಾನು ಇಲ್ಲಿ ಉದಾಹರಿಸ್ತಾ ಇದ್ದೇನೆ. ಈ ಶಕ್ತಿ ಶಾಖೆಗಳು ಮತ್ತು ವೈಷ್ಣವ ಶಾಖೆಗಳ ಬಗ್ಗೆ ಮತ್ತೊಂದು ಸಲ ನೋಡುವ. ಶೈವ ಶಾಖೆ ಈಗಾಗಲೇ ಹೇಳಿದಂತೆ 3 ಶಾಖೆಗಳನ್ನು ಒಳಗೊಂಡಿದೆ. ಅಂದರೆ ಶೈವ ಮತ ಈಗಾಗಲೇ ಹೇಳಿದಂತೆ 3 ಶಾಖೆಗಳನ್ನು ಒಳಗೊಂಡಿದೆ. ಒಂದು ಶೈವ ಮತ, ಇನ್ನೊಂದು ಪ್ರತಿವಿಘ್ನ ಮತ, ಮತ್ತೊಂದು ವೀರಶೈವ ಮತ. ಇವು 3 ಕೂಡ ಶಿವನ ಅದ್ವಿತೀಯ ಭಕ್ತರು. ಅವರು ಶಿವನಿಗೆ ತಮ್ಮನ್ನೇ ಅರ್ಪಿಸಿಕೊಂಡಿರತಕ್ಕಂಥವರು. ಈ ಜಗತ್ತಿನಲ್ಲಿ ಶಿವನಿಗೆ ಪ್ರಾಮುಖ್ಯತೆ ಇದೆ. ಶಿವನೆಂದರೆ ಎಲ್ಲ. ಶಿವ ಶಕ್ತಿಶಾಲಿ, ಶಿವ ಸರ್ವಾಂತರ್ಯಾಮಿ, ಶಿವ ಸರ್ವಜ್ಞ. ಈ 3 ಶಾಖೆಗಳು ಕೂಡ ಈ ಅಭಿಪ್ರಾಯದಲ್ಲಿ ಭಿನ್ನ ಭೇದವನ್ನು ತೋರಲಿಲ್ಲ. ಆದಾಗ್ಯೂ ಕೂಡ ಈ 3 ಶಾಖೆಗಳಲ್ಲಿ ಸಣ್ಣ ಪುಟ್ಟ ಕೆಲವು ವ್ಯತ್ಯಾಸಗಳನ್ನು, ಕೆಲವು ಭಿನ್ನತೆಗಳನ್ನು ಕಾಣಬಹುದು. ಆ 3 ಭಿನ್ನತೆಗಳು ಈ ಜಗತ್ತಿನ ಪ್ರಯಾಣದಲ್ಲಿ, ಜಗತ್ತಿನ ಯಾನದಲ್ಲಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಉದ್ಭವಿಸಿ ಆ ಕಾಲದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತರಗಳನ್ನು ಕಂಡಿರ್ತಕ್ಕಂಥ ವ್ಯತ್ಯಾಸಗಳಾಗಿದೆ ಹೊರತು ಅವು ಬೇರೆ ಏನೂ ಆಗಿರಲಿಲ್ಲ. ಅಂದರೆ ಶಿವನನ್ನು ಇತಿಹಾಸದ ಬೇರೆ ಬೇರೆ ಹಂತಗಳಲ್ಲಿ, ಬೇರೆ ಬೇರೆ ಕಾಲಘಟ್ಟದಲ್ಲಿ ಆ ಬೇರೆ ಬೇರೆ ತೆರನಾಗಿ ಸವಾಲಿರ್ತಕ್ಕಂಥದ್ದನ್ನು, ಆ ಸವಾಲುಗಳನ್ನು ಎದುರಿಸಲಿಕ್ಕೆ ಆ ಶಿವತ್ವವನ್ನು ಅಪ್ಲೈ ಮಾಡೋದು ಭಾಳ ಪ್ರಮುಖವಾಗಿತ್ತು. ಆ ಹಿನ್ನೆಲೆಯಲ್ಲಿ ಆ ಕಾಲಕ್ಕೆ ತಕ್ಕಂತೆ ಆ ಶೈವ ಮತಗಳು ಅದನ್ನು ಆ ಕಾಲಕ್ಕೆ ತಕ್ಕಂತೆ ಅಪ್ಲೈ ಮಾಡಿ ಅನ್ವಯಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತೋರಿಸ್ತಕ್ಕಂಥ ದಿಕ್ಕುಗಳಾಗ್ತವೆ. ಈ ಹಿನ್ನೆಲೆಯಲ್ಲಿ ನಾವು ಶೈವ ಶಾಖೆಯನ್ನು ನೋಡ್ಬೋದು, ಶೈವ ಮತವನ್ನು ನೋಡ್ಬೋದು. ಶೈವ ಶಾಖೆ ಅಂತಲೇ ಇಲ್ಲಿ ಉಪಯೋಗ ಮಾಡ್ತಾ ಇದ್ದೀನಿ. ಈ ಶೈವ ಶಾಖೆಯಲ್ಲಿ ಶಿವ ಮತ್ತು ಶಕ್ತಿ ಪ್ರಮುಖರಾಗ್ತಾರೆ. ಆದರೆ
ಶಕ್ತಿ ಮತ್ತು ಶಿವ ಪ್ರಮುಖರಾಗಿ ಮತ್ತೊಂದನ್ನು ಹೊಸದನ್ನು ಹುಟ್ಟುಹಾಕ್ತಾರೆ. ಆದರೆ ಹುಟ್ಟು ಹಾಕಿದಾಗ ಅಲ್ಲಿ ಜೀವವನ್ನು ಮರೆತು ಬಿಡ್ತಾರೆ. ಅಂದರೆ ಶಿವ ಮತ್ತು ಜೀವ ಅವರು ಕೊಡ್ತಕ್ಕಂಥ ಉತ್ತರವೇ ಬೇರೆ ಆಗಿಬಿಡುತ್ತೆ. ಶಿವ ಮತ್ತು ಜೀವ ಇದೆ. ಆ ಜೀವ ಶಿವನನ್ನು ಕೂಡಬೇಕು, ಜೀವ ಶಿವನ ಪಾದವನ್ನು ಸೇರಬೇಕು, ಜೀವ ಶಿವನಲ್ಲಿ ಒಬ್ಬನಾಗಬೇಕು ಅನ್ನುವುದನ್ನು ಹೇಳ್ತಾರೆ. ಆದರೆ ಬರ್ತಾ ಬರ್ತಾ ಆ ಜೀವವನ್ನು ಮಾಡ್ಕೊತಾರೆ. ಯಾಕೆ ಮಾಡ್ತಾರೆ ಅಂತಂದರೆ ಈ ಜೀವಕ್ಕೆ 3 ಮಲಗಳು ಕಾರಣವಾಗ್ತವೆ. ಈ ಮಲಗಳಂದರೆ ಅಶುದ್ಧತೆ ಅಂತ ಹೇಳ್ತೀವಿ, ಇಂಪ್ಯೂರಿಟೀಸ್ ಅಂತ ಹೇಳ್ತೀವಿ. ಆ ಅಶುದ್ಧತೆಗಳೇನಂತಂದರೆ ಅಣವಮಲ, ಕರ್ಮಮಲ ಮತ್ತು ಮಾಯಾಮಲ. ಅಣುವಮಲ ಅಂದರೆ ಏನು? ನಾನು ಅಪೂರ್ಣನಾಗಿದ್ದೇನೆ ಅನ್ನುವುದೇ ಅಣುವಮಲ. ಕರ್ಮಮಲ ಅಂದ್ರೇನು? ನಾನು ದುರ್ಬಲವಾಗಿದ್ದೇನೆ ಅನ್ನುವುದು. ಮಾಯಾಮಲ ಅಂದ್ರೇನು? ನಾನು ಅಜ್ಞಾನಿ, ನನಗೇನು ತಿಳಿದಿಲ್ಲ ಅನ್ನುವ ಭಾವನೆ. ಈ 3 ಮಲಗಳನ್ನು ಮನುಷ್ಯ ಗೆದ್ದು ಬಂದರೆ, ಮನುಷ್ಯ ಜಯವನ್ನು ಸಾಧಿಸಿದರೆ ಅವನು ಶಿವನನ್ನು ಕಾಣಬಹುದು ಅಂತಕ್ಕಂಥ ಒಂದು ಪರಿಕಲ್ಪನೆ ಅವರದು. ಈ ಹಿನ್ನೆಲೆಯಲ್ಲಿ ಈ 3 ಮಲಗಳನ್ನು ಗೆದ್ದು ಬರಬೇಕಾದರೆ ಅವನಿಗೆ ಗುರು ಇರಬೇಕಾಗತ್ತೆ. ಆ ಗುರುವಿನ ದಾರಿಯಲ್ಲಿ ಅವನು ಮಾರ್ಗವನ್ನು ಕೊಂಡುಕೊಳ್ಬೇಕಾಗ್ತದೆ. ಆ ಗುರು ಹೇಳಿಕೊಟ್ಟ ಮಾರ್ಗವನ್ನು ಅನುಸರಿಸಿದಾಗ ಏನಾಗುತ್ತೆ, ಅವನು ಶಿವನ ಪಾದದಲ್ಲಿರಬಹುದು ಅಂತಕ್ಕಂಥ ಒಂದು ಪರಿಕಲ್ಪನೆ. ಆದ ಕಾರಣ ಈ ಪರಿಕಲ್ಪನೆ ಏನು ಮಾಡಿಬಿಡ್ತಾರೆ, ಅವರು ಜೀವವನ್ನೇ ಬಿಟ್ಟು ಬಿಡ್ತಾರೆ, ಅಂದರೆ ಜೀವವನ್ನೇ ಮರೆತು ಬಿಡ್ತಾರೆ. ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಈ ಶೈವ ಬೆಳವಣಿಗೆ ಆಗುತ್ತೆ. ಈ ಶೈವ ಭಾರತದಲ್ಲೊಂದು ಪ್ರಮುಖ ಮತಾಚರಣೆ. ಆ ಶೈವದಲ್ಲಿ ಸಾಮಾನ್ಯವಾಗಿ ಆಚರಣೆಗೆ ಒತ್ತು ಕೊಡ್ತಾರೆ, ಜ್ಞಾನವನ್ನು ಮರೆತು ಬಿಡ್ತಾರೆ. ಮರೆತು ಬಿಡ್ತಾರೆ ಅಂದರೆ ಜ್ಞಾನದ ಭಾಗಕ್ಕೆ ಬೇರೆ ಶೈವ ಶಾಖೆಗಳು ಕೊಟ್ಟಿರ್ತಕ್ಕಂಥ ಒತ್ತನ್ನು ಕೊಡೋದಲ್ಲ, ಬರೀ ಆಚರಣೆಯನ್ನು ನಂಬಿಕೊಂಡು ಆ ಆಚರಣೆಯನ್ನು ಮುಂದುವರಿಸಿಕೊಂಡು ಶಿವನ ಪಾದದಲ್ಲಿ ತಮ್ಮನ್ನು ಕಾಣಲಿಕ್ಕೆ ಇಷ್ಟಪಡ್ತಾರೆ. ಈ ಶೈವ ಶಾಖೆಗಳಿಗೆ ಜಾತಿಯಲ್ಲಿ ನಂಬಿಕೆ ಇರೋದಿಲ್ಲ. ಆಕಸ್ಮಿಕವಾಗಿ ನಂಬಿಕೆ ಏನಿದ್ದರೆ ಅದು ಆಚರಣೆಯಲ್ಲಿ ಮಾತ್ರ. ಬರ್ತಾ ಬರ್ತಾ ಅನೇಕ ಕಾಲಘಟ್ಟಗಳಲ್ಲಿ ಜಾತಿಗಳಾಗಿ ಅದು ಬೇರೆ ರೂಪವನ್ನೇ ಪಡೆಯಿತು. ಅದು ಒಂದು ದೊಡ್ಡ ಕತೆ. ಆದರೆ ಪ್ರಾರಂಭದಲ್ಲಿ ಶೈವ ಶಾಖೆಗಳಲ್ಲಿ ಈ ಜಾತೀಯತೆಯ ಪರಿಕಲ್ಪನೆ ಇರೋದಿಲ್ಲ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿರ್ತಕ್ಕಂಥ ಕೆಲವು ನ್ಯೂನ್ಯತೆಗಳನ್ನು ಅನುಸರಿಸಿ ಏನಾಗುತ್ತೆ, ಪ್ರತಿಭಿಜ್ಞ ಶೈವ ರೂಪ ಪಡೆಯುತ್ತೆ. ಈ ಪ್ರತಿಭಿಜ್ಞ ಶೈವ ಕಾಶ್ಮೀರದಲ್ಲಿ ಉದ್ಭವ ಆಗುತ್ತೆ. ಆದ ಕಾರಣ ಇದನ್ನು, ಈ ಪ್ರತಿಭಿಜ್ಞ ಶೈವವನ್ನು ಕಾಶ್ಮೀರಿ ಶೈವ ಅಂತ ಕೂಡ ಹೇಳ್ತಾರೆ. ಈ ಕಾಶ್ಮೀರಿ ಶೈವದಲ್ಲಿ ಕೂಡ ಶಿವನಿಗೆ ಪ್ರಾಮುಖ್ಯತೆ ಇರುತ್ತೆ. ಶಿವನೇ ಎಲ್ಲ, ಶಿವನಿಲ್ಲದಿದ್ದರೆ ಜಗತ್ತಾಗಲಿಕ್ಕೆ ಸಾಧ್ಯತೆ ಇಲ್ಲ. ಶಿವನೇ ಸರ್ವಜ್ಞ, ಶಿವನೇ ಸರ್ವಶಕ್ತ, ಶಿವ ಸರ್ವಾಂತರ್ಯಾಮಿ. ಆ ಶಿವನನ್ನು ಕಾಣಬೇಕಾದ್ರೆ ನಾವು 3 ಮಲಗಳನ್ನು, ಅಂದರೆ ಅಶುದ್ಧತೆಗಳನ್ನು ಗೆದ್ದು ಬರಬೇಕಾಗತ್ತೆ. ಶೈವದಂತೆ ಈ ಪ್ರತಿಭಿಜ್ಞ ಶೈವ ಕೂಡ 3 ಮಲಗಳಲ್ಲಿ ನಂಬಿಕೆ ಇರುತ್ತೆ. ಒಂದು ಅಣುವಮಲ, ಕರ್ಮಮಲ ಮತ್ತು ಮಾಯಾಮಲ. ಈ 3ಗಳನ್ನು ನಿವಾರಿಸಿಕೊಳ್ಬೇಕಾದ್ರೆ ನಮಗೆ ಗುರುವಿನ ಅಗತ್ಯ ಇದೆ. ಆ ಗುರುವಿನ ಮಾರ್ಗ, ಗುರು ಹೇಳಿಕೊಟ್ಟಂಥ ಮಾರ್ಗವನ್ನು ಅನುಸರಿಸಿದರೆ ಏನಾಗುತ್ತೆ, ನಾವು ಶಿವನ ಪಾದದಲ್ಲಿರಬಹುದು ಅನ್ನುವ ಪರಿಕಲ್ಪನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಬರ್ತಾ ಬರ್ತಾ ಈ ಪರಿಭಿಜ್ಞ ಶಿವ ಜೀವವನ್ನೇ ಮರೆತು ಬಿಡ್ತಾನೆ. ಆದ ಕಾರಣ ಆಮೇಲೆ ಅಲ್ಲಿ ಉದ್ಭವಿಸಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ಅದಕ್ಕೆ ಅಷ್ಟಮಟ್ಟಿಗೆ ಸಾಲಲ್ಲ. ಆದ ಕಾರಣ ಅದು ಮತ್ತೊಂದು ಶೈವ ಶಾಖೆಗಳಿಗೆ ಎಡೆ ಮಾಡಿಕೊಡ್ತಾರೆ. ಈ ಶೈವ ಶಾಖೆ ಮತ್ತು ಪ್ರತಿಭಿಜ್ಞ ಶೈವದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನೆಲ್ಲ ಅವುಗಳನ್ನು ಸರಿಪಡಿಸಲಿಕ್ಕೆ ಏನಾಗುತ್ತೆ, ವೀರಶೈವ ಶಾಖೆ ಪ್ರಾರಂಭವಾಗುತ್ತೆ.
ಶೈವದಲ್ಲಿ ವೀರಶೈವ ಶಾಖೆ ಪ್ರಾರಂಭ ಆಗುತ್ತೆ. ಈ ವೀರಶೈವ ಶಾಖೆಯಲ್ಲಿ ಜ್ಞಾನ ಮಾರ್ಗಕ್ಕೆ ಒತ್ತು ಕೊಡ್ತಾರೆ. ಅವರು ವೇದ, ಆಗಮ, ಉಪನಿಷತ್ತುಗಳನ್ನು ಅಭ್ಯಾಸ ಮಾಡಿದ್ರು ಕೂಡ ಉಪನಿಷತ್ತುಗಳನ್ನು ಅವರು ಅನುಸರಿಸ್ತಾರೆ. ಅಂದರೆ ವೇದಾಂತಗಳನ್ನು ಅವರು ನಂಬುತ್ತಾರೆ. ಆ ವೇದಾಂತಗಳಲ್ಲಿ ನಂಬ್ತಾರೆ ಅಂದರೆ ಆ ವೇದಾಂತಗಳು ಅದು ಗುಡ್ಡು ನಂಬಿಕೆಯಲ್ಲ, ಅದು ಮೂಢನಂಬಿಕೆಯಲ್ಲ. ಆ ವೇದಾಂತದಲ್ಲಿರ್ತಕ್ಕಂಥ ಜ್ಞಾನದ ಭಾಗ ಏನಿದೆ ಅಲ್ಲ, ಅದು ಭಾಳ ಮುಖ್ಯ ಆಗುತ್ತೆ. ಈ ಪ್ರತಿವಿಜ್ಞಾನ ಶೈವ ಮತ್ತು ಶೈವದಲ್ಲಿರ್ತಕ್ಕಂಥ ಆಚರಣೆಗಳಿಗೆ ಅವರು ಒತ್ತು ಕೊಡೋದಿಲ್ಲ. ವೇದದಲ್ಲಿರ್ತಕ್ಕಂಥ ಆಚರಣೆಗಳಿಗೆ ಒತ್ತು ಕೊಡೋದಿಲ್ಲ. ಜಾತೀಯತೆಗೆ ಒತ್ತು ಕೊಡೋದಿಲ್ಲ. ಲಿಂಗ ಭಿನ್ನತೆಗೆ ಒತ್ತು ಕೊಡೋದಿಲ್ಲ. ಅವರು ಯಾವುದೇ ಕೆಲಸವನ್ನು ಯಾವುದೇ ವ್ಯಕ್ತಿ ಮಾಡಬಹುದು. ಅವನು ಶಿವನಲ್ಲಿ ಮನಸ್ಸಿಟ್ಟು ಶಿವನನ್ನು ಕಾಣಬೇಕಾದಾಗ ಅವನ ಕಾಯಕದಲ್ಲೇ ಮುಳುಗಿ ಅವನೇನು ಮಾಡ್ಬೋದು, ಆ ಶಿವನನ್ನು ಕಾಣ್ಕೊಳ್ಬಹುದು. ಆದ ಕಾರಣ ಕಾಯಕ ಭಾಳ ಮುಖ್ಯ ಆಗುತ್ತೆ. ಅಂದರೆ ಬೇರೆ ಶೈವ ಶಾಖೆಗಳಂತೆ ಶೈವ ಶಾಖೆ ಕೂಡ ಈ 3 ಅಶುದ್ಧತೆಗಳನ್ನು ನಂಬುತ್ತದೆ. ಈಗಾಗಲೇ ಹೇಳಿದಂತೆ ಆ 3 ಅಶುದ್ಧತೆಗಳು ಅಣವಮಲ, ಕರ್ಮಮಲ ಮತ್ತು ಮಾಯಾಮಲ. ಅಣುವಮಲದಲ್ಲಿ ನಾನು ಇದ್ದೇನೆ ಅಂದರೆ ನಾನು ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಕರ್ಮಮಲದಲ್ಲಿ ನಾನು ದುರ್ಬಲ, ಮಾಯಾಮಲದಲ್ಲಿ ನಾನು ಅಜ್ಞಾನಿ. ಈ ರೀತಿಯಾಗಿ ಅಂದರೆ ಈಗಾಗಲೇ ಹೇಳಿರ್ತಕ್ಕಂಥ ರೀತಿಯಲ್ಲಿ ವೀರಶೈವ ಕೂಡ ಅವುಗಳನ್ನು ನಂಬಿಕೆಯಲ್ಲಿರಿಸ್ತದೆ. ಅವುಗಳ ಪರಿಕಲ್ಪನೆ ಕುರಿತು ವಿಚಾರಣೆ ಮಾಡ್ತದೆ. ಅವುಗಳ ಪರಿಕಲ್ಪನೆ ಕುರಿತು ಚಿಂತಿಸ್ತದೆ. ಈ ಅಶುದ್ಧತೆಗಳನ್ನು ಪಾರಾಗಿ ಶಿವನ ಪಾದವನ್ನು ಸೇರಿ ಶಿವನಲ್ಲಿ ಒಬ್ಬನಾಗಿ ಶಿವಮಯ ಆಗಬೇಕಾದ್ರೆ ಆ ವ್ಯಕ್ತಿ ಜೀವ ಏನು ಮಾಡಬೇಕಾಗತ್ತೆ, ಈ ಅಶುದ್ಧತೆಗೆ ಪರಿಹಾರ ಕಂಡುಕೊಳ್ಬೇಕಾಗತ್ತೆ. ಈ ಪರಿಹಾರ ಕಂಡುಕೊಳ್ಬೇಕಾದ್ರೆ ಅದಕ್ಕೆ ಒಬ್ಬ ಗುರು ಬೇಕಾಗುತ್ತೆ, ಸಮರ್ಥವಾದ ಗುರು ಬೇಕಾಗ್ತದೆ. ಸಮರ್ಥವಾದ ಗುರು, ಸರ್ವಜ್ಞಾನಿಯಾಗಿರ್ತಕ್ಕಂಥ ಗುರು, ಮುಂದಾಲೋಚನೆ ಇರ್ತಕ್ಕಂಥ ಗುರು, ದೂರದೃಷ್ಟಿಯಲ್ಲಿರ್ತಕ್ಕಂಥ ಗುರು ಮಾತ್ರ ಅದನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ಆ ಗುರುವಿನ ಮಾರ್ಗದರ್ಶನದಲ್ಲಿ ಊರಾಗಿ ಏನಾಗುತ್ತೆ, ನಾವು ಈ ಅಶುದ್ಧತೆಗಳನ್ನು ಪರಿಹರಿಸ್ಬೋದು, ಶಿವನಲ್ಲಿ ಒಂದಾಗ್ಬೋದು, ಶಿವನಾಗ್ಬೋದು ಅಂತ ನಂಬಿಕೆ ಇದೆ. ಆ ಅಶುದ್ಧತೆಯನ್ನು ಈ ಗುರು ತೋರಿಸಿರ್ತಕ್ಕಂಥ 3 ಮಾರ್ಗಗಳೇನಿದ್ದಾವಲ್ಲ, ಆ 3 ಮಾರ್ಗಗಳಲ್ಲಿ ಹೋದಾಗ ಮಾತ್ರ ನಾವು ಏನಾಗುತ್ತೆ ಅಂದರೆ ಆ 6 ಪಥಗಳಿದ್ದಾವಲ್ಲ, ಅವಕ್ಕೆ ಶತಸ್ಥಲ ಅಂತ ಹೇಳ್ತಾರೆ. ಆ ಶತಸ್ಥಲಗಳನ್ನು ಅನುಸರಿಸಿದ್ರೆ ಏನಾಗುತ್ತೆ, ಮನುಷ್ಯ ಮುಕ್ತಿಯನ್ನು ಪಡಿಬೋದು. ಮನುಷ್ಯ ಈ ಜೀವನದಿಂದ ಮುಕ್ತಿಯನ್ನು ಪಡೆದುಕೊಂಡು ಶಿವನ ಪಾದದಡಿ ಸೇರಿ ಶಿವನಲ್ಲಿ ಒಂದಾಗಿ ಶಿವನಾಗಬಹುದು ಅಂತಕ್ಕಂಥ ಒಂದು ಪರಿಕಲ್ಪನೆ. ಅಂದರೆ ಈ 6 ಶತಸ್ಥಲಗಳನ್ನು ಅನುಸರಿಸಿದರೆ ಮನುಷ್ಯ ಆ ಮಟ್ಟಕ್ಕೆ ಹೋಗ್ಬೋದು ಅಂತಕ್ಕಂಥ ಒಂದು ಆಚರಣೆ. ಆ ಶತಸ್ಥಲಗಳು ಯಾವುವು ಅಂದರೆ ಭಕ್ತ ಮಾರ್ಗ, ಭಕ್ತ ಸ್ಥಳ, ಮಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣಸ್ಥಳ ಮತ್ತು ಐಕ್ಯ ಸ್ಥಳ. ಒಂದೊಂದು ಸ್ಥಳವನ್ನು ಅನುಸರಿಸಿ ಆ ಸ್ಥಳದಲ್ಲಿ ಜಯ ಸಿಕ್ಕ ಮೇಲೆ ಮುಂದಿನ ಸ್ಥಳಕ್ಕೆ ಅವನು ಹೋಗ್ಬೋದು. ಹೀಗೆ ಒಂದೊಂದು ಸ್ಥಳವನ್ನು ದಾಟುತ್ತಾ ಮುಂದೊಂದೊಂದಿನ ಸ್ಥಳಗಳನ್ನು ಆಚರಣೆ ಮಾಡ್ತಾ ಅವನು ಅಂತಿಮವಾಗಿ ಶತಸ್ಥಲವನ್ನು ಸೇರ್ಬೋದು ಅಂತಕ್ಕಂಥ ಒಂದು ಪರಿಕಲ್ಪನೆ. ಅಂದರೆ ಇವುಗಳನ್ನು ಅನುಸರಿಸಬೇಕಾದ್ರೆ ಮತ್ತೆ ಅಲ್ಲಿ ಇನ್ನೂ 3 ದಾರಿಗಳನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ಅಷ್ಟಾವರಣ, ಪಂಚಾಚಾರ ಮತ್ತು ಶಿವಾಚಾರ ಅಂತೇಳಿ. ಅಂದರೆ ಇವುಗಳನ್ನು ಅನುಸರಿಸಿದಾಗ ಏನಾಗುತ್ತೆ, ಇವುಗಳ ದಾರಿಯಲ್ಲಿ ಹೋದಾಗ ನಾವು ಶತಸ್ಥಲಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ವೀರಶೈವ ಹೇಳ್ತಾ ಇದೆ. ಹೀಗೆ ಈ ಶೈವದಲ್ಲಿ ಈ 3 ಶಾಖೆಗಳು ಪ್ರಮುಖವಾದ ಪಾತ್ರವನ್ನು ಆಡ್ತವೆ ಆ ಕಾಲಘಟ್ಟದಲ್ಲಿ. ಅಂದರೆ ಆ ಕಾಲಘಟ್ಟದಲ್ಲಿ ಉದ್ಭವಿಸಿರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಮನುಷ್ಯನನ್ನು ಉನ್ನತಿಗೆ ಒಯ್ತಕ್ಕಂಥ ಒಂದು ದಾರಿ ಏನಿದೆಯಲ್ಲ, ಅದು ಭಾಳ ಪ್ರಮುಖ ಆಗುತ್ತೆ. ಆದ ಕಾರಣ
ಈ ವೀರಶೈವದಲ್ಲಿ ಕಾಯಕ, ದಾಸೋಹ ಮತ್ತು ಅಂಗ ಲಿಂಗ ಭಾಳ ಮುಖ್ಯ ಆಗುತ್ತೆ. ಅಂಗವೇ ಲಿಂಗ ಆಗುತ್ತೆ, ಗುರು ಲಿಂಗ ಜಂಗಮ ಆಗುತ್ತೆ. ಆ ಗುರು ಲಿಂಗ ಜಂಗಮದ ಪರಿಕಲ್ಪನೆಗಳೇ ಬೇರೆ, ಆದರೆ ಇತ್ತೀಚೆಗೆ ಅವನು ಅನುಸರಿಸ್ತಕ್ಕಂಥ ರೀತಿ ನೀತಿಯೇ ಬೇರೆ ಆಗಿಬಿಟ್ಟಿದೆ. ನಿಜವಾದ ಅರ್ಥದಲ್ಲಿ ಗುರು ಲಿಂಗ ಜಂಗಮವನ್ನು ಅನುಸರಿಸಿಬಿಟ್ರೆ ಈಗೇನು ಇವತ್ತಿನ ಪ್ರಚಲಿತ ದಿನಗಳಲ್ಲಿ ಏನು ಬಂದಿದೆಯಲ್ಲ, ಅವರ ಅದನ್ನ ಸ್ಥಾಪಕರು ಇದನ್ನ ಸ್ಥಾಪಕರಂತೆ, ಅವಕ್ಕೆಲ್ಲ ನಾವು ಪೂರ್ಣ ವಿರಾಮವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ವೀರಶೈವವನ್ನು ಜನಸಾಮಾನ್ಯರ ತೆಗೆದುಕೊಂಡು ಇದು ಜನಸಾಮಾನ್ಯರ ಸಮಸ್ಯೆಗಳನ್ನು ಪರಿಹರಿಸಿ ಅವರನ್ನು ಕೂಡ ಈ ಶಿವಮಯವಾಗಿ ಮಾಡಬಹುದು, ಶಿವರಾಗಿಸಬಹುದು ಅಂತಕ್ಕಂಥದ್ದನ್ನು ನಾವು ಕಂಡುಕೊಳ್ಬೇಕಾಗಿದೆ. ಅಂದರೆ ಈ ಹಿನ್ನೆಲೆಯಲ್ಲಿ ಈ ಶೈವ, ಪ್ರತಿವಿಘ್ನ ಶೈವ ಮತ್ತು ವೀರಶೈವಗಳು ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದ ಕಾಲಘಟ್ಟದಲ್ಲಿ ಈ ತಾವು ಕಂಡುಕೊಂಡಿರ್ತಕ್ಕಂಥ ಮಾರ್ಗಗಳನ್ನು ಅನುಸರಿಸಿ ಶಿವನನ್ನು ಸೇರಬಹುದು ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವರು ಶಿವನನ್ನು ಬಿಟ್ಟು ಬೇರೆಯವರನ್ನು ಪರಿಗಣಿಸಲ್ಲ, ಬೇರೆಯವರನ್ನು ಪರಿಗಣಿಸಲು ಕೂಡ ಒಂದು ಪರಿವಾರ, ಆ ಶಿವನ ಸುತ್ತುವರಿರ್ತಕ್ಕಂಥ ಪರಿವಾರವಾಗಿ ಪರಿಗಣಿಸಬಹುದು ಹಾಗೆ ಹೊರತು ಈ ಜಗತ್ತಿನಲ್ಲಿ ಶಿವನೇ ಪ್ರಮುಖ ಅನ್ನೋದು ಮಾತ್ರ ಶತಸಿದ್ಧ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಶಿವ ಎಷ್ಟು ಪ್ರಬಲ, ಎಷ್ಟು ಸರ್ವಶಕ್ತ, ಸರ್ವಾಂತರ್ಯಾಮಿ, ಸರ್ವಜ್ಞ ಅದನ್ನು ತೋರಿಸ್ತವೆ, ಅದರಲ್ಲಿ ನಂಬಿಕೆ ಇರ್ತವೆ. ಆ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ, ಜನಸಾಮಾನ್ಯರೊಳಗೊಂಡು ಉದಾತ್ತ ವ್ಯಕ್ತಿಗಳನ್ನು ಕೂಡ ಈ ಶಿವಮಯವನ್ನಾಗಿಸ್ತಾರೆ, ಶಿವನನ್ನಾಗಿಸ್ತಾರೆ. ಶಿವನ ಪಾದ ಸೇರೋದಷ್ಟೇ ಅಲ್ಲ, ಶಿವನಲ್ಲಿ ಐಕ್ಯವಾಗಿ ಶಿವಮಯವಾಗುವುದು ಭಾಳ ಮುಖ್ಯ ಆಗುತ್ತೆ. ಬೇರೆ ಶೈವ ಶಾಖೆಗಳು ಏನು ಮಾಡ್ತವೆ, ಅವು ಶಿವನ ಪಾದವನ್ನು ಸೇರಿ ಅಲ್ಲಿಗೆ ನಿಂತು ಬಿಡ್ತವೆ. ಆದರೆ ಶಿವಮಯವಾಗುವುದು, ಅವರೇ ಶಿವವಾಗುವುದು ಇಲ್ಲ ಅಲ್ಲಿ. ಆದರೆ ವೀರಶೈವದಲ್ಲಿ ಮಾತ್ರ ಆ ಪರಿಕಲ್ಪನೆ ಇದೆ. ಆದ ಕಾರಣ ಯಾವುದೇ ಕಾಯಕ ಆಗಲಿ, ದಾಸೋಹ ಆಗಲಿ, ಜ್ಞಾನ ಆಗಲಿ ಅವುಗಳನ್ನು ನಾವು ಆಚರಣೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಏನು ಹೇಳ್ತಾರೆ, ಈ ವೀರಶೈವ ಅಂತ ಹೇಳಿದ್ರೆ ಶೈವರು ಭಾಳ ವೀರರಾಗಿರಬೇಕು, ಹೀರೋಯಿಕ್ ಆಗಿರಬೇಕು ಅನ್ನೋ ಅರ್ಥ ಕೊಡೋದಿಲ್ಲ. ಅದು ಒಂದು ಅರ್ಥ ಇದೆ, ಆದರೆ ಭಾಳ ಪ್ರಮುಖವಾದ ಅರ್ಥ ವೀರ ಅಂತಂದರೆ, ವಿ ಅಂದರೆ ವಿದ್ಯೆ ಅಂತೀವಿ. ಅದು ವೇದದ ವಿದ್ಯೆ ಇರ್ಬೋದು, ವೈಜ್ಞಾನಿಕ ವಿದ್ಯೆ ಇರಬಹುದು, ವೇದಾಂತ ವಿದ್ಯೆ ಇರ್ಬೋದು, ಆಗಮ ಉಪನಿಷತ್ತುಗಳ ವಿದ್ಯೆ ಇರ್ಬೋದು, ಆಕಾಶದ ವಿದ್ಯೆ ಇರ್ಬೋದು, ಇನ್ನು ಯಾವುದ್ಯಾವುದೇ ವಿದ್ಯೆಗಳಿರ್ಬೋದು. ಆ ವಿದ್ಯೆಗಳನ್ನು ಕರಗತ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥವನು ಅಂದರೆ ಅವುಗಳನ್ನು ಪಡ್ಕೊಳ್ತಕ್ಕಂಥವನು, ಆ ಜ್ಞಾನವನ್ನು ತನ್ನದಾಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವನು, ಆ ಜ್ಞಾನದ ಹಿಂದೆ ಬಿದ್ದವನು, ಆ ಜ್ಞಾನವನ್ನು ಬೆನ್ನತ್ತಿದವನು, ಆ ಜ್ಞಾನವನ್ನು ಗಳಿಸಿಕೊಳ್ಳಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಕ್ಕಂಥವನು, ಆ ಜ್ಞಾನವನ್ನು ಪಡೆದುಕೊಂಡು ಹಿಡಿತವನ್ನು ಸಾಧಿಸಿ ಸಮಾಜದ ಭಿನ್ನತೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಕ್ಕಂಥವನು, ಅವನು ನಿಜವಾದ ವೀರ ಆಗ್ತಾನೆ, ಅವನು ನಿಜವಾದ ವೀರಶೈವ ಆಗ್ತಾನೆ. ಈ ಹಿನ್ನೆಲೆಯಲ್ಲಿ ಏನು ಮಾಡಿದ್ರು, ಅವರು ಈ ಜ್ಞಾನ ಶಾಖೆಗೆ ಒತ್ತು ಕೊಟ್ಟರು, ಆಚರಣೆ ಶಾಖೆಗಳನ್ನು ಅವರು ಅಷ್ಟಾಗಿ ಗಮನ ಕೊಡಲಿಲ್ಲ. ಈಗ ಎಷ್ಟೋ ಯಜ್ಞ ಯಾಗಾದಿಗಳನ್ನು ಕೂಡ ಏನು ಮಾಡ್ತಾರೆ, ಅವರು ಬಹಿಷ್ಕರಿಸ್ತಾರೆ. ಕೆಲವು ಸಲ ಬಹಿಷ್ಕರಿಸಿದರೂ ಕೂಡ ಜನರಲ್ಲಿರ್ತಕ್ಕಂಥ ಅಜ್ಞಾನ ಈ ಜೀವವನ್ನು ಬಲಿ ಕೊಡೋದ್ರ ಬದಲಾಗಿ ಏನು ಮಾಡ್ತವೆ, ಈ ವೆಜಿಟೇಬಲನ್ನು ಅಂದರೆ ಈ ಸಣ್ಣ ಸಣ್ಣ ಜೀವಿಗಳನ್ನು ಬಲಿ ಕೊಡುವ ಒಂದು ಸಿಸ್ಟಮ್ ಬರ್ತದೆ. ಆ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ, ಈ ಕುಂಬಳಕಾಯಿಯನ್ನು ಬಲಿ ಕೊಡ್ತಕ್ಕಂಥದ್ದು, ಯಾವುದೇ ಒಂದು ಸಸ್ಯವನ್ನು ಬಲಿ ಕೊಡ್ತಕ್ಕಂಥದ್ದು, ಅಂದರೆ ಒಂದು ದೊಡ್ಡ ಜೀವವನ್ನು ಬಲಿ ಕೊಡೋದಕ್ಕಿಂತ ಸಣ್ಣ ಪ್ರಾಣಿ, ಅದು ಮನುಷ್ಯನ ಜೀವನಕ್ಕೆ ಅತಿ ಅವಶ್ಯವಾಗಿರ್ತಕ್ಕಂಥ ಒಂದು ಜೀವವನ್ನು ಈ ಯಜ್ಞಯಾಗಾದಿಗಳನ್ನು ಬಲಿ ಕೊಡುವ ಒಂದು ಹಂತ ತಲುಪುತ್ತೆ. ಹೀಗಾಗಿ ಜೀವ ಕೊಡ್ತಕ್ಕಂಥ ಅಂದರೆ ರಕ್ತವನ್ನು ಬರಿಸ್ತಕ್ಕಂಥ ಯಜ್ಞ ಯಾಗಾದಿಗಳನ್ನು ಈ ವೀರಶೈವ ಪುರಸ್ಕರಿಸೋದಿಲ್ಲ. ಬೇರೆಯವರು ಬೇರೆ ರೀತಿಯಾಗಿ ಅದನ್ನು ಅರ್ಥೈಸ್ತಾರೆ. ಆದರೆ ನಿಜವಾದ ವೀರಶೈವ ಈ ದಿಕ್ಕಿನತ್ತ ಹೋಗಬೇಕು ಅನ್ನುವುದನ್ನು ಏನು ಮಾಡ್ತಾರೆ, ಆ ವೀರಶೈವ ಶಾಖೆ ಹೇಳಿಕೊಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ಮಾಡಬೇಕು, ನಾವು ಈ ಶೈವ, ಪ್ರತಿವಿಘ್ನ ಶೈವ ಮತ್ತು ವೀರಶೈವವನ್ನು ನೋಡಬೇಕಾಗತ್ತೆ. ವೀರಶೈವ ಈ 12ನೇ ಶತಮಾನದಲ್ಲಿ ಅಷ್ಟಾದರೆ ಹಿಂದಿನ ಕಾಲದಲ್ಲಿಯೂ ಕೂಡ ಎಷ್ಟೋ ಶೈವ ಶಾಖೆಗಳೇನಿದ್ವಲ್ಲ,
ಆ ಶೈವ ಶಾಖೆಗಳೆಲ್ಲ ಒಂದಾಗಿ ಒಂದು ಪರಿಹಾರಕ್ಕೆ ಒಂದು ಮಾರ್ಗವನ್ನು ಕಂಡುಕೊಂಡಿರ್ತಕ್ಕಂಥ ಹಿಂದಿನ ದಿನಗಳಲ್ಲಿ ಕೂಡ ನಾವು ಕಂಡುಕೊಳ್ಬೋದು. ಒಂದರಿಂದ ಒಂದು ವಿಕಾಸವಾಗ್ತಾ ಅವು ಮತ್ತೊಂದು ಹಂತಕ್ಕೆ ಹೋಗ್ತಾ ಇರ್ತವೆ. ಯಾವಾಗಲೂ ಜೀವನ ಯಾವಾಗಲೂ ಪರಿವರ್ತನೆ ಆಗ್ತಾ ಇರ್ತದೆ. ಆದರೆ ಯಾವುದರ ಕಡೆಗೆ ಪರಿವರ್ತನೆ ಆಗ್ತದೆ, ಅದು ಜೀವಪರವೇ ಅಥವಾ ಜೀವ ವಿರೋಧಿ ಎನ್ನುವುದು ಮುಖ್ಯ ಆಗುತ್ತೆ. ಜೀವಪರವಾಗಿರ್ತಕ್ಕಂಥದ್ದು ಈ ವೀರಶೈವವಾಗುತ್ತೆ. ಜೀವ ವಿರೋಧಿಯಾಗಿರ್ತಕ್ಕಂಥದ್ದು ಬೇರೆ ಬೇರೆ ಗತಿಯನ್ನು ಕಂಡುಕೊಳ್ಬೋದು. ಈ ಜೀವ ವಿರೋಧಿಗೆ ಜೀವಪರವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಹೋರಾಟ ಮಾಡ್ತಿರ್ತಾರಲ್ಲ, ಅದರ ಪರವಾಗಿ ವೀರಶೈವ ನಿಲ್ಲುತ್ತದೆ ಅಂತಕ್ಕಂಥ ಮಾತುಗಳನ್ನು ನಾವು ಎಷ್ಟೋ ವೀರಶೈವ ಗ್ರಂಥಗಳಲ್ಲಿ, ವೀರಶೈವ ವಚನಗಳಲ್ಲಿ, ಕಾವ್ಯಗಳಲ್ಲಿ, ಪುರಾಣಗಳಲ್ಲಿ ಕಂಡುಕೊಳ್ಳಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಇವುಗಳ ಒಂದು ಭಿನ್ನತೆಯನ್ನು ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಶೈವ ಶಾಖೆಗಳು ಭಾರತದ ಪ್ರಮುಖ ಶಾಖೆ ಅನ್ನುವುದನ್ನು ಕೂಡ ನಾವು ಗಮನದಲ್ಲಿಡಬೇಕಾಗ್ತದೆ. ಯಾಕಂದರೆ ಪ್ರಾಥಮಿಕ ಹಂತದಲ್ಲಿ ಶಕ್ತಿ ದೇವತೆಗಳು ಪ್ರಾರಂಭ ಆದರೂ ಕೂಡ ಆ ದೇವತೆ ಮತ್ತು ಶೈವ ಒಂದಾಗಿ ಬೇರೆ ರೀತಿಗೆ ಎಡೆ ಮಾಡಿಕೊಟ್ಟಿದೆ. ಸೊ ಹೀಗಾಗಿ ವೀರಶೈವದಲ್ಲಿ ಶಕ್ತಿ ವಿಶಿಷ್ಟ ಅದ್ವೈತ ಅಂತ ಹೇಳ್ತಾರೆ. ಶೈವದಲ್ಲಿ ಅದ್ವೈತ, ಪ್ರತಿಭಿಜ್ಞಾ ಶೈವದಲ್ಲಿ ದ್ವೈತ, ವೀರಶೈವದಲ್ಲಿ ಶಕ್ತಿ ವಿಶಿಷ್ಟ ಅದ್ವೈತ. ಈ ರೀತಿ ಪರಿಕಲ್ಪನೆಗಳೇನು ಮಾಡ್ತವೆ ಭಾರತದಲ್ಲಿ ಪಸರಿಸಿ ಜನರ ಆಗುಹೋಗುಗಳಿಗೆ ಸ್ಪಂದಿಸಿ ಜನರನ್ನು ತಮ್ಮತ್ತ ಸೆಳೆದು ತಮ್ಮದೇ ಆದ ಒಂದು ಅಭಿಪ್ರಾಯವನ್ನು ಜನರ ಹೃದಯದಲ್ಲಿ ನೆಟ್ಟು ಇಂದಿಯೂ ಕೂಡ ಅವು ಜನರ ಮನದಲ್ಲಿದೆ. ಇತ್ತೀಚಿನ ಪರಿಸ್ಥಿತಿಗಳು, ಇತ್ತೀಚಿನ ದಾರಿಗಳು ಅದಕ್ಕೆ ಬೇರೆ ಬೇರೆ ರೀತಿಯಾಗಿ ಹೇಳ್ತಾ ಇದ್ದಾವೆ, ಬೇರೆ ಬೇರೆ ರೀತಿಯಲ್ಲಿ ಅರ್ಥನಿಸ್ತಾ ಇದ್ದಾವೆ. ಯಾಕಂದರೆ ಅವುಗಳಿಗೆ ಈ ಅಧಿಕಾರ ಮುಖ್ಯ, ಲಾಭ ಮುಖ್ಯ, ಮತಗಳು ಮುಖ್ಯ. ಅಂದರೆ ಈ ಚುನಾವಣೆಯಲ್ಲಿ ಬರ್ತಕ್ಕಂಥ ಮತಗಳು ಮುಖ್ಯ. ಆ ಹಿನ್ನೆಲೆಯಲ್ಲಿ ಏನೇನೋ ಸುದ್ದಿನ ಹಬ್ಬಿಸ್ಬಿಡ್ತವೆ. ಸುದ್ದಿ ಹಬ್ಬಿಸಿ ಜನರ ನಡುವೆ ದ್ವೇಷವನ್ನು ತುಂಬಿಸಿ ಆ ದ್ವೇಷವೇ ಭಾರತ ನಾವು ಮಟ್ಟಕ್ಕೆ ತಂದುಬಿಟ್ಟಿದ್ದಾವೆ. ಆದರೆ ಯಾವಾಗಲೂ ದ್ವೇಷ ಭಾರತ ಅಲ್ಲ. ದ್ವೇಷವನ್ನು ದೂರ ಇಡ್ತಕ್ಕಂಥದ್ದು ಭಾರತ. ಎಲ್ಲರನ್ನು ಅಪ್ಪಿಕೊಳ್ತಕ್ಕಂಥದ್ದು ಭಾರತ. ಎಲ್ಲರನ್ನು ತನ್ನವರಂತೆ ಕಂಡದ್ದು ಭಾರತ. ಹೀಗಾಗಿ ಭಾರತದಕ್ಕೆ ಬೇರೆ ಬೇರೆ ಧರ್ಮ ಶಾಖೆಗಳು ಬಂದರೂ ಕೂಡ ಅವು ಭಾರತದಲ್ಲಿ ಒಂದಾಗಿ ಬಾಳ್ತಾ ಹೋಗ್ತಾ ಇದ್ದಾವೆ. ತಮ್ಮ ಮನೆಗಳಲ್ಲಿ ತಮ್ಮ ವೈಯಕ್ತಿಕವಾಗಿ ಆಚರಣೆ ಮಾಡಿದರೂ ಕೂಡ ಸಾರ್ವಜನಿಕವಾಗಿ ಅವೆಲ್ಲ ಒಂದಾಗ್ತವೆ. ಅವೆಲ್ಲ ಅನ್ಯಾಯವನ್ನು, ಅಸತ್ಯವನ್ನು ವಿರೋಧಿಸ್ತವೆ. ಸಾರ್ವಜನಿಕವಾಗಿ ಈ ಲಿಂಗ ಭಿನ್ನತೆಯನ್ನು ನಿರಾಕರಿಸ್ತವೆ. ಇತ್ಯಾದಿಗಳನ್ನು ನಾವು ನೋಡ್ಬೋದು. ಈ ಹಿನ್ನೆಲೆಯಲ್ಲಿ ನಾವು ಶೈವ ಶಾಖೆಗಳನ್ನು ನೋಡಿದರೆ ನಾವು ಸರಿಯಾದ ದೃಷ್ಟಿಯಲ್ಲಿ ಶೈವ ಶಾಖೆಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆಮೇಲೆ ನಾವು ಒಂದು ಆಧ್ಯಾತ್ಮಿಕ ರೀತಿಯಲ್ಲಿ, ಅಂದರೆ ಮಟೀರಿಯಲಿಸಮ್ ಅಷ್ಟೇ ಅಲ್ಲ, ಮಟೀರಿಯಲಿಸಮನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಸ್ಪಿರಿಚುವಲಿಸಮನ್ನು ಕಡೆಗೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಆಗ ಈ ಮಟೀರಿಯಲ್ ಸ್ಪಿರಿಚುವಲಿಸಮ್ ಯಾವುದೂ ಮುಖ್ಯ ಆಗೋದಿಲ್ಲ. ಮನುಷ್ಯನಾಗಿ ಬಾಳುವುದು ಮುಖ್ಯ ಆಗುತ್ತೆ. ಅದನ್ನು ಇವು ವ್ಯಕ್ತಪಡಿಸ್ತಾ ಇದ್ದಾವೆ. ಮಾನ್ಯರೇ, ಈ ದಿಕ್ಕಿನಲ್ಲಿ ನಾವು ಇವುಗಳನ್ನು ಕಂಡುಕೊಳ್ಳಬೇಕು, ವಿಶ್ಲೇಷಣೆ ಬೇಕು. ಆಗ ಮಾತ್ರ ನಮಗೆ ನಿಜವಾದ ಅರ್ಥ ಸಿಗಲಿಕ್ಕೆ ಸಾಧ್ಯತೆ ಇದೆ. ಚಂದಾದಾರರಾಗಿ ಶೇರ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನೀವು ಭೇಟಿಯಾಗುವ. ನಮಸ್ಕಾರ.